ಆಯ್ತು. ಇವತ್ತು ನಾವೆಲ್ಲ ಈ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಮುಕ್ತಿ ಕೊಡಬೇಕು ಅಂತ ಹೇಳಿ ನೀವೆಲ್ಲ ಬಹಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ, ನನಗೆ ಕೆಲವರೆಲ್ಲ ಬರೆದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ಮು ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ. ಅವರು ಏನೋ ನಂತರ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಆ್ಯಂಗಲ್ ಇದೆ ಅಂತ ಅವನು ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮಗೇನು ಥರದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಭಾಳ ನೋವು ಏನಾಗ್ತಾ ಇದೆ ಅಂದರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಗೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದು 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟು, ನನ್ನ ಹೆಸರೇ ಬೋರ್ಡ್ ಹಾಕ್ಬಿಟ್ಟೆ. ಇನ್ನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ. ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ ಕೆ ಶಿವಕುಮಾರ್ ಹಿಂಗೆ ಕಟ್ಟಬೇಕು ಅಂತೇಳಿ. ಅಲ್ಲೆಲ್ಲ ಬೆನಗಾನಹಳ್ಳಿಯಲ್ಲೂ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆನೇ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ ಸೆಲ್ಫ್. ಇನ್ನು ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರಲಿ, ಅದನ್ನು ನೀವೆಲ್ಲ ಮಾಡಲ್ಲ. ನಿಮ್ಮ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾದ್ರು ಇದನ್ನು ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಎಲೆಕ್ಷನ್ ನಿಮಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬುದ್ಧಿ ಕಲಿಸ್ತಾನೆ? ಐ ಹ್ಯಾವ್ ದೇರ್ ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. ವಿ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಥಿಂಗ್ಸ್. I don't look at negative things. I am not interested in negative things. We are there to find a solution to all of you. We don't want any problem to happen. Because ಏನು ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು ವಿತ್ ಯುವರ್ ಸೇವಿಂಗ್ಸ್ ಯು ಹ್ಯಾವ್ ಅರ್ನ್ಡ್ ಒನ್ ಪ್ರಾಪರ್ಟಿ. ಲೈಫಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂಥ ವೆದರ್ ಬೆಂಗಳೂರಲ್ಲಿದೆ, ಎಂಥ ಕಲ್ಚರ್ ಇದೆ, ಎಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುತ್ತೆ. ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮಗೆಲ್ಲ ಡಿಫ್ರೆನ್ಸ್ ಬಂದು ಕೆಲವು ಏನೇನೋ ಓಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನೌ ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ಮ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು? ನೋ? ಥ್ಯಾಂಕ್ ಯು. ಅಷ್ಟೇ ಸಾಕು. ಕೃಷ್ಣ, ನನ್ನ ಫ್ರೆಂಡು ರೆಡ್ಡಿ ನಗ್ತಾ ಇದ್ದಾನೆ. ನನ್ನ BJP ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಒಂದು ಸೆಕ್ರೆಟರಿ, ಈಗ BJP MLC ಆಗಿದ್ದಾನೆ. ಈಸ್ ಎ ವೆರಿ ಬಿಗ್ ಲ್ಯಾಂಡ್ ಇನ್ ಬ್ಯಾಂಗ್ಳೂರ್. ಇರಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ ಅದನ್ನು ರೀಚೆಕ್. ಡೆವಲಪರ್ಸ್ನೂ ಕರೆಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಈಸ್ ದಿ ಇಶ್ಯೂ ಅಂತೇಳಿ. ಸೊ ಮಾಡಿದೆ. ನಾವು ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡಿಕೊಡಿರೋಂಥ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1 ಲಂಚನೂ ಕೊಡದೆ ಆ ಮನೆ ಫೋಟೋ ಹಾಕಿ, ನಿಮ್ಮ ಫೋಟೋನು ಹಾಕಿ, ನಿಮ್ಮ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್, ಈ ಖಾತಾ ಕೊಡುವಂಥ ವ್ಯವಸ್ಥೆನ ಮಾಡಿದ್ದೀನಿ ಇಡೀ ದೇಶದಲ್ಲಿ. ಐ ಆಮ್ ಟೆಲಿಂಗ್ ಯು, ಎಂಟೈರ್ ಕಂಟ್ರಿ. ನಿಮಗೆಲ್ಲ ಯು ಹ್ಯಾವ್ ಮೈ ಫ್ರೆಂಡ್ಸ್ ಇನ್ ಬಾಂಬೆ, ಯು ಹ್ಯಾವ್ ಫ್ರೆಂಡ್ ಕಲ್ಕಟ್ಟ, ಯು ಮೈ ಹ್ಯಾವ್ ಇನ್ ಡೆಲ್ಲಿ, ಯು ಆಸ್ಕ್ ದೆಮ್ ಇನ್ ಎನಿ ಸ್ಟೇಟ್. ಈ ಥರ ಈ ಖಾತಾ, ದಿಸ್ ಖಾತಾ ಹ್ಯಾಸ್ ಬೀನ್ ಕಮನ್ ಟು ಎನಿ ಹೌಸಸ್. ಯು ಕ್ಯಾನ್ ಡೌನ್ಲೋಡ್. I have asked my officers to make a cover and hand it over to you officially, that your khata, that you are the owner, and you can download, because I don't want others to download your this one. Our number nalla we have made this one already. In Bangalore has 40 lakh properties. In 40 lakh property, 26 lakhs khata we have done beautifully. If anything is there, ಕೆಲವರು they are misusing. ಕೆಲವರೆಲ್ಲ
3 ಫ್ಲೋರ್ ಪರ್ಮಿಷನ್ ತಗೊಂಡು 5 ಫ್ಲೋರ್ ಕಟ್ಟಿಬಿಡೋದು ಮಾಡೋದು ಇದ್ದಾರೆ. ಕೆಲವರೆಲ್ಲ ಜಿನೇನಾಗೆ ಬಿಗ್ ಬಿಲ್ಡರ್ಸ್ ಆರ್ ದೇರ್, ಗುಡ್ ಬಿಲ್ಡರ್ಸ್ ಆರ್ ದೇರ್. ಆಗ ಏನಾಗ್ತದೆ, ಸ್ವಲ್ಪ ಬೇಕಾದಷ್ಟು ಎಫೆಕ್ಟ್ ಆಗ್ತದೆ. ಕೆಲವು ಕಡೆ ನಾನು ಅಫಿಷಿಯಲ್ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಓನರ್ಸ್ ಬಗ್ಗೆ ನಾನು ಮಾತಾಡಲ್ಲ. ಸ್ವಲ್ಪ ಸಣ್ಣ ಸಣ್ಣ ಅಪಾರ್ಟ್ಮೆಂಟ್ ಓನರ್ಸು ಬರೀ ಅವರು ರೆವಿನ್ಯೂಲ್ ಕಟ್ಬಿಡೋದು ಮಾಡೋದು, ಬರೀ ಒಂದು 50-80 ಸೈಟಲ್ಲಿ ಆಲ್ಮೋಸ್ಟ್ 8 ಫ್ಲೋರ್ ಕಟ್ಬಿಡೋದು, ಅಳ್ಳಾಡ್ತಾ ಇರ್ತದೆ ಗೋಡೆಗಳು. ಇವೆಲ್ಲ ಕೂಡ ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ನೀವು ಅದನ್ನ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ತಾವು ಆರ್ ಅಸೋಸಿಯೇಷನ್ ಯು ಶುಡ್ ಲುಕ್ ಆನ್ ಯುವರ್ STP, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಡ್ರಿಂಕಿಂಗ್ ವಾಟರ್ ಇಂಪಾರ್ಟೆಂಟ್. ನಾನು ಡ್ರಿಂಕಿಂಗ್ ವಾಟರ್ಗೂ ಕೂಡ ಎಷ್ಟು ಶ್ರಮ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಲಾಸ್ಟ್ 1 year ಬ್ಯಾಕ್, 2 years ಬ್ಯಾಕ್ ಆ ನೀರನ್ನ ಅಂತರ್ಜಲ ಹೆಚ್ಚಿಸ್ಬೇಕಾದ್ರೆ ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ. ಕಾವೇರಿ 5th ಸ್ಟೇಜ್ನ ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದದನ್ನ ವಾಪಸ್ ತೆಗೆದು ಅಲ್ಲಿ ಮಾಡಿ ಕೊನೆಗೆ ಆ ಬಾರ್ಡರ್ಸ್ ಏರಿಯಾಸ್ಗೆಲ್ಲ 110 ವಿಲೇಜಸ್ಗೆಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ. ವಿ ಹ್ಯಾವ್ ಮೇಡ್ ಲಾಟ್ ಆಫ್ ರಿಫಾರ್ಮ್ಸ್ ಆನ್ ದಿಸ್ ಇಶ್ಯೂ. ಇನ್ನ ಕೆಲವು ಇಶ್ಯೂಸ್ ಇದೆ. ಇನ್ನ ಕೆಲವ್ರಿಗೆ ಯಾರು ದುಡ್ಡು ಕಟ್ಟಿಲ್ಲ, ಯಾರು ಕನೆಕ್ಷನ್ ತಗೊಂಡಿಲ್ಲ, ಅವ್ರಿಗೂ ಇನ್ಸ್ಟಾಲ್ಮೆಂಟ್ ಕಟ್ಟಿ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡಿದ್ದೀನಿ. ವಾಟ್ ಎವರ್ ಬೆಸ್ಟ್ ಐ ಕ್ಯಾನ್ ಡೂ. ಐ ಡೋಂಟ್ ವಾಂಟ್ ಥಿಂಗ್ಸ್ ಟು ಲಿಂಗರ್ ಆನ್. ಯಾಕೆಂದ್ರೆ ಒಂದು ಜೀವನದಲ್ಲಿ ಒನ್ಲಿ ಆಸೆ ಎಲ್ಲರಿಗೂ ಇರೋದು ಏನೋ ನನಗೊಂದು ತಲೆ ಮೇಲೆ ಒಂದು ಸೂರು ಇರಬೇಕು, ನಂದು ಅಂತ ಆಗಬೇಕು, ನಿಮ್ಮ ಮಕ್ಳಿಗೂ ಆಗಬೇಕು, ನಿಮ್ಮ ವಂಶಕ್ಕೂ ಆಗಬೇಕು ಅನ್ನೋದು ಆ ದೃಷ್ಟಿಯಿಂದ. ಸೊ ದಟ್ ಯು ಅಲೌ ವಿತ್ ಯುವರ್ ಹಾರ್ಡ್ earned money, you have earned something. So you should be respected and you should have the meaning right. Some fellows, some this one, I know some developers are there, they are misusing, they are not giving the documents, records, anything. They will have pledged that property, taken loan in that. The stint until it is been released from the bank, they will not give you. All these issues are there.